ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸ್ನೇಹಿತರು ಕನ್ನಡದಲ್ಲಿ ಒಂದು ವಯಸ್ಸು ಚಲಪದ ತ್ರಿವಿಕ್ರಮ ಆ ಥರ ಮಧ್ಯಾಹ್ನ ಕಳೆದ 3 ವರ್ಷಗಳಿಂದ ಏನೇ ಆಗಲಿ ಯಾರೇನೇ ಆಗಲಿ ಯಾರೇ ಕೂಡಾಡಲಿ ಯಾರೇ ಕೂಗಾಡಲಿ ನಿನಗೆ ಸಾಕಿಲ್ಲ ಅಂತ ಹೇಳಿದಾಗೆ 13 ವರ್ಷದಿಂದ ನಿರಂತರವಾಗಿ ಇದೊಂದು ಪತ್ರಿಕೋದ್ಯಮದ ಸೇವೆಯನ್ನು ಮಾಡ್ಕೊತ ಬರ್ತಾ ಇದ್ದಾರೆ. ಅವರ ಒಂದು ಡೆಡಿಕೇಶನ್ಗೆ, ಅವರ ಒಂದು ಬದ್ಧತೆಗೆ ಒಂದು ದೊಡ್ಡ ಫಲ. ಯಾಕಂದರೆ ಯಾವುದೇ ಒಂದು ಉದ್ಯೋಗ ಅಂತ ಮಾಡ್ತಾ ಇದ್ದಾಗ ಅದಕ್ಕೆ ಒಂದು ಬೇರೆ ಚಾಪ್ ಇರ್ತದೆ. ನಮ್ಮ ಪ್ಯಾಷನ್ ಅಂತ ಏನಂತೀವಿ ಅದೇ ನಮ್ಮ ಉದ್ಯೋಗ ಆದಾಗ ಅದರ ಕೊಳಪೆ ಬೇರೆ ಆಗುತ್ತೆ. ಅಥವಾ ನಮ್ಮ ಉದ್ಯೋಗ ನಮ್ಮ ಪ್ಯಾಷನ್ ಆದಾಗ ಆ ಒಂದು ಉದ್ಯಮಕ್ಕೆ ಅಥವಾ ಉದ್ಯೋಗಕ್ಕೆ ಇರ್ತಕ್ಕಂಥ ಒಂದು ಛಾಪೆ ಬೇರೆ ಇರ್ತದೆ. ಆ ಥರದಲ್ಲಿ ನಮ್ಮ ಮಂಜಣ್ಣ ಆ ಒಂದು ಪತ್ರಿಕೋದ್ಯಮವನ್ನೇ ಇಷ್ಟೊಂದು ಪ್ಯಾಷನೇಟಾಗಿ, ಇಷ್ಟೊಂದು ಒಂದು ತುಂಬ ತೀವ್ರವಾಗಿ ಅದನ್ನು ಪ್ರೀತಿಸ್ತಾ ಅದನ್ನು ಬೆಳೆಸ್ಕೊಂಡು ಈ ಮಟ್ಟಕ್ಕೆ ಈ ದಿನ ಇಷ್ಟೊಂದು ಜನಪ್ರಿಯ ಪತ್ರಿಕೆಯನ್ನು ನಮ್ಮ ತಾಲೂಕು ಮಟ್ಟದಲ್ಲಿ ನಡೆಸ್ಕೊಂಡು ಬಂದು ಅವ್ರ ಪಾಪ ಒಬ್ಬರೇ ಓಡಾಡ್ಕೊಂಡು ಎಲ್ಲರನ್ನೂ ಮೀಟ್ ಮಾಡ್ಕೊಂಡು ಎಲ್ಲ ಸುದ್ದಿಗಳನ್ನು ಕಲೆಕ್ಟ್ ಮಾಡ್ಕೊಂಡು ಹಾಕಿ ಅದನ್ನು ಪ್ರಕಟಣೆ ಮಾಡಿ ಅದನ್ನೇ ಎಷ್ಟೊಂದು ಸತಿ ಸ್ವತಃ ಅವರೇ ಎಲ್ಲರಿಗೂ ತಲುಪಿಸಿ ಪತ್ರಿಕಾ ಮುದ್ರಕರು, ವರದಿಗಾರರು, ವಿತರಕರು ಎಲ್ಲ ಆಗಿ ಆದ್ರೂ ಈ ಪತ್ರಿಕೆ ಒಂಥರ ವ್ಯಾಮೋಹನೇ ಹಂಗೆ ಒಂದು ಸತಿ ಅಂಟ್ಕೊಂಡ್ಬಿಟ್ರೆ ಚಟ ಬಿಡೋಕ್ಕಾಗಲ್ಲ. ಅದು ಮನುಷ್ಯ ಇರೋ ತನಕ ಅದು ಇದ್ದೇ ಇರುತ್ತೆ. ಹಾಗಾಗಿ ಯಾವಾಗ ನಾನು ಅದೇ ಯಾವುದೇ ನಮ್ಮಪ್ಪ ಹೇಳೋದು ಯಾವತ್ತೂ ನೆನಪು ಬರುತ್ತೆ ನನಗೆ. ಯಾವತ್ತೂ ನಮ್ಮಪ್ಪ ಇಂಥದೇ ಮಾಡೋ ಅದೆಲ್ಲ ಬಂದು ಅಂತ ಹೇಳಿಲ್ಲ. ಮಗ ನೀನೇನೇ ಮಾಡೋ ಯಾರು ಬಂದು ನಂಗೆ ಕಂಪ್ಲೇಂಟ್ ಹೇಳ್ಬಾರ್ದು. ಕಸ ಗುಡಿಸಿದ್ರು ನೋಡೋ ನನ್ನ ಮಗ ಪರ್ಫೆಕ್ಟಾಗಿ ಕಸ ಗುಡಿಸಿದ್ದಾನೆ ಅಂತ ಹೇಳ್ಬೇಕು ಆ ಥರ. ಹಾಗಾಗಿ ಅದೇ ಮಾತು ನೆನಪು ಬರುತ್ತೆ. ಅದೇ ರೀತಿ ನಮ್ಮ ಮಂಜಣ್ಣ ಅವ್ರು ಮಾಡೋ ಕೆಲಸದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಅದನ್ನು ಒಂದು ಪೂಜೆ ಥರ, ಒಂದು ದೇವರ ಪೂಜೆ ಥರ ನಡೆಸ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಅವರ ಎಫರ್ಟ್ಸಿಗೆ, ಅವರ ಸಾಧನೆಗೆ ನಾವೆಲ್ಲರೂ ಒಂದು ದೊಡ್ಡ ತಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಹಾಗೆ ಇದೇ ರೀತಿ ಅವರ ಈ ಯಶೋಗಾಥೆ ಮುಂದುವರಿಲಿ. ಮುಂದೆ ಆಮೇಲೆ ಇನ್ನೊಂದು ನೋಡ್ತಕ್ಕಂಥ ನಮ್ಮೂರಿನಲ್ಲಿ ಅತ್ಯಂತ ಒಂದು ಒಳ್ಳೆಯ ವಿಚಾರ ಅಂದರೆ ಅವರ ಸಹೋದ್ಯೋಗಿಗಳು, ಪತ್ರಿಕೋದ್ಯಮದ ಸಹೋದ್ಯೋಗಿಗಳು, ಅವರ ಮಿತ್ರರು ಅವ್ರ ಜೊತೆಗೆ ಕೂತ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಅವರ ಒಂದು ಏನು ಒಬ್ಬರಿಗಾಗಿ ಎಲ್ಲರಿಗಾಗಿ ಒಬ್ಬರು ಆ ಥರ ಒಂದು ಸಹಕಾರಿ ತತ್ವ ಥರ ಮಾಡಿಕೊಂಡು ಎಲ್ಲರೂ ಅವ್ರ ಜೊತೆಗೆ ಇರತಕ್ಕಂಥದ್ದು ಅದು ಅಂತ ಸಂತೋಷಕರವಾದ ವಿಚಾರ. ಹೀಗೆ ಅವರ ಈ ಒಂದು ಏನು ಯಶೋಗಾಥೆ ಇದೆ ನಡ್ಕೊಂಡು ಹೋಗಲಿ, ಇನ್ನೂ ಉತ್ತುಂಗಕ್ಕೆ ತಲುಪಲಿ, ಇನ್ನೂ ಮೇಲ್ಮಟ್ಟಕ್ಕೆ ಹೋಗಲಿ ಅಂತ ಹೇಳ್ತಾ ನನ್ನದು ಹಾರೈಸಿ ನನ್ನ ಮಾತು